ಈ ಮೋಟಿವೇಶನ್ ಅಲ್ಲೇ ಎರಡು ತರದ ಮೋಟಿವೇಶನ್ ಇದೆ. ಒಂದು ಹೊರಗಡೆಯಿಂದ ಬರೋ ಎಕ್ಸ್ಟರ್ನಲ್ ಮೋಟಿವೇಶನ್, ಇನ್ನೊಂದು ಇಂಟರ್ನಲ್ ಮೋಟಿವೇಶನ್, ಅದು ಒಳಗಡೆಯಿಂದನೇ ಬರಬೇಕು. ಈ ಎಕ್ಸ್ಟರ್ನಲ್ ಮೋಟಿವೇಶನ್ ಅಲ್ಲಿ ಎರಡು ತರ ಟೈಪ್ ಇದೆ. ಒಂದು ಫಿಯರ್ ಮೋಟಿವೇಶನ್, ಇನ್ನೊಂದು ಇನ್ಸೆಂಟಿವ್ ಮೋಟಿವೇಶನ್. ಫಿಯರ್ ಮೋಟಿವೇಶನ್ ಅಂದ್ರೆ ಏನು? ಭಯದಿಂದ ಮೋಟಿವೇಶನ್ ಆಗೋದು. ಭಯನೂ ಮೋಟಿವೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೀವೀಗ ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ತೀರ ಅನ್ಕೊಳ್ಳಿ. ಯಾವುದೋ ನಾಯಿ ನಿಮ್ಮನ್ನ ಕಚ್ಚಬೇಕು ಅಂತ ನಿಮ್ಮನ್ನ ಬೆರೆಸ್ಕೊಂಡು ಬರುತ್ತೆ. ಯಾರಿಗೊತ್ತು, ಆ ಟೈಮಲ್ಲಿ ನೀವು ಹುಸೇನ್ ಬೋಲ್ಟಿನ ವರ್ಲ್ಡ್ ರೆಕಾರ್ಡ್ನ ಮುರಿದು ಓಡಿದ್ರು ಓಡ್ಬೋದು. ಎದ್ನೋ ಬಿದ್ನೋ ಅಂತ ಓಡೋದಕ್ಕೆ ಒಂದು ಒಳ್ಳೆ ಮೋಟಿವೇಶನ್ ಬಂತ. ಇದಕ್ಕೆ ಒಂದು ಸ್ಟೋರಿ ಹೇಳ್ತೀನಿ ಕೇಳಿ. ಒಂದ್ಸಲ ಒಂದು ಕಂಪ್ನಿಲಿ ಆ ಕಂಪ್ನಿ ತನ್ನ ಎಂಪ್ಲಾಯೀಸ್ ಎಲ್ಲರಿಗೂ ಪೆನ್ಷನ್ ಪ್ಲಾನ್ನ ಸೆಟಪ್ ಮಾಡ್ತಾ ಇತ್ತಂತೆ. ಆ ಪ್ಲಾನ್ ತುಂಬ ಚೆನ್ನಾಗಿತ್ತು. ಆದರೆ ಆ ಪ್ಲಾನ್ ವರ್ಕ್ ಆಗೋದಕ್ಕೋಸ್ಕರ ಆ ಕಂಪ್ನಿಲಿರುವಂಥ ಎಲ್ಲ ಎಂಪ್ಲಾಯೀಸ್ಗಳು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗಿತ್ತು. ಈ ಸೆಟಪ್ ಪ್ಲಾನಲ್ಲಿ ಪ್ರತಿಯೊಬ್ಬ ಎಂಪ್ಲಾಯೀಸು ಪಾರ್ಟಿಸಿಪೇಟ್ ಮಾಡ್ತಾರೆ. ಆದರೆ ಅದರಲ್ಲಿ ಒಬ್ಬ ಮಾಡಲಿಲ್ಲ. ಅವನನ್ನು ಏನಂತ ಕರಿಬೋದು? ನನ್ನ ಹೆಸರು ಇಟ್ಕೊಳ್ಳಿ, ರೋಹನ್ ಅನ್ನೋನು ಪಾರ್ಟಿಸಿಪೇಟೇ ಮಾಡಲಿಲ್ಲ. ರೋಹನ್ ಒಪ್ಕೊಳ್ಳಿಲ್ಲ ಅನ್ನೋದು ಒಂದು ಬಿಟ್ಟರೆ ಬಾಕಿ ಎಲ್ಲ ಥರದಲ್ಲೂ ಪ್ಲಾನು ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು. ಈ ರೋಹನ್ ಇಂದು ಕೋ ವರ್ಕರ್ಗಳಾಗಲಿ, ಅವನ ಸೀನಿಯರ್ ಎಕ್ಸಿಕ್ಯೂಟಿವ್ಸ್ಗಳಾಗಲಿ ಬಂದು ಅವನನ್ನು ರಿಕ್ವೆಸ್ಟ್ ಮಾಡಿದ್ರು ಈ ಪ್ಲಾನಿಗೆ ಎನ್ರೋಲ್ ಆಗುವಂತ. ಬಟ್ ಈ ನನ್ನ ಮಗ ಯಾರ ಮಾತು ಕೇಳಿಲ್ಲ. ಹಿಂಗಿರ್ಬೇಕಾದ್ರೆ ಒಂದಿನ ಆ ಕಂಪ್ನಿ ಓನರು ರೋಹನ್ನ ತನ್ನ ಚೇಂಬರ್ಗೆ ಕರೆದು ಅವನ ಎದುರುಗಡೆಗೆ ಒಂದು ಡಾಕ್ಯುಮೆಂಟ್ನ ಕೊಟ್ಟು ಅವನ ಕೈಗೆ ಒಂದು ಪೆನ್ ಇಟ್ಟು, ಈ ಡಾಕ್ಯುಮೆಂಟು ಪೆನ್ಷನ್ ಪ್ಲಾನಿಂದು, ನೀನು ಇದಕ್ಕೆ ಈಗ ಸೈನ್ ಹಾಕಲಿಲ್ಲ ಅಂತ ಹೇಳಿದ್ರೆ ಈ ಕ್ಷಣನೇ ನಿನ್ನ ಕೆಲಸದಿಂದ ಕಿತ್ತಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟ. ರೋಹನ್ ಫುಲ್ ಗಾಬರಿ ಎದ್ದು ಅದೇ ಸೆಕೆಂಡಿಗೆ ಸೈನ್ ಹಾಕ್ಬಿಟ್ಟ. ಅದಕ್ಕೆ ಓನರ್ ಕೇಳ್ತಾನೆ, ಅಲ್ಲ ಕಣ ಮರೆಯ, ಎಲ್ಲರೂ ನಿನ್ನನ್ನು ಅಷ್ಟು ಫೋರ್ಸ್ ಮಾಡಿದ್ರು, ಅವಾಗ ಸೈನ್ ಹಾಕ್ಲಿಲ್ಲ, ಈಗ ನಾನು ಹೇಳಿದ ಒಂದೇ ಸೆಕೆಂಡಿಗೆ ಸೈನ್ ಹಾಕ್ಬಿಟ್ಟಲ್ಲ, ಯಾಕೆ ಅಂತ ಕೇಳಿದೆ. ಅದಕ್ಕೆ ರೋಹನ್ ಏನಂದಿರ್ಬೋದು, ಸಾರ್ ನಿಮ್ಮಷ್ಟು ಚೆನ್ನಾಗಿ ಯಾರು ಈ ಪ್ಲಾನನ್ನು ಎಕ್ಸ್ಪ್ಲೈನ್ ಮಾಡಲಿಲ್ಲ ಸಾರ್ ಅಂತ ಹೇಳ್ಬಿಟ್ಟ. ನೋಡಿದ್ರಲ್ಲ, ಭಯ ಯಾವ ರೀತಿ ಅವನ್ನ ಮೋಟಿವೇಟ್ ಮಾಡಿ ಅವನ ಹತ್ರ ಕೆಲಸನ ಮಾಡಿಸ್ತು ಅಂತ. ಈ ಭಯದಿಂದ ಬರೋ ಮೋಟಿವೇಶನ್ ಇಂದು ಅಡ್ವಾಂಟೇಜ್ ಏನು ಗೊತ್ತಾ? ಕೆಲಸ ಕ್ವಿಕ್ ಆಗುತ್ತೆ. ಶಾರ್ಟ್ ಟರ್ಮ್ ಆದ್ರೂ ಪರವಾಗಿಲ್ಲ, ಆದ್ರೂ ಜನರದ್ದು ಪರ್ಫಾರ್ಮೆನ್ಸ್ ಇದೆಯಲ್ಲ ಇಂಪ್ರೂವ್ ಆಗುತ್ತೆ. ಅಡ್ವಾಂಟೇಜ್ ಹೆಂಗಿದೆಯೋ ಅದೇ ತರ ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಏನ್ ಗೊತ್ತಾ? ಈ ಭಯದಿಂದ ಬರುವಂತ ಮೋಟಿವೇಶನ್ ಏನಿದೆಯಲ್ಲ ಅದು ಟೆಂಪ್ರರಿ. ಮೋಟಿವೇಟ್ ಮಾಡೋ ನಮ್ಮ ಜೊತೆ ಇದ್ರೆ ಅಲ್ಲಿವರೆಗೆ ನಾವು ಮೋಟಿವೇಟ್ ಆಗಿರ್ತೀವಿ. ಮೋಟಿವೇಟರ್ ಹೋದ್ನೋ ಅವ್ನ ಹಿಂದೆನೇ ಮೋಟಿವೇಶನ್ ಹೋಗ್ಬಿಡುತ್ತೆ. ಈ ಭಯದಿಂದ ಮೋಟಿವೇಟ್ ಆದಾಗ ನಾವು ಕೆಲಸ ಅಂತೂ ಮಾಡೇ ಮಾಡ್ತೀವಿ, ಬಟ್ ಎಷ್ಟು ಬೇಕೋ ಅಷ್ಟೇ. ಈ ತರದ ಮೋಟಿವೇಶನ್ ಇಂದ ನಮ್ಮ ಕ್ರಿಯೇಟಿವಿಟಿ ಹಾಳಾಗ್ಬಿಡುತ್ತೆ. ಒಂದ್ಸಲ ಒಬ್ಬ ಕಸ್ಟಮರು ಎಂಪ್ಲಾಯಿಗೆ, ನೀನು ಈ ಕಂಪ್ನಿಯಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀನಿ ಅಂತ ಕೇಳಿದಂತೆ. ಅದಕ್ಕೆ ಆ ಎಂಪ್ಲಾಯಿ ಏನು ಹೇಳಿರ್ಬೇಕು? ಯಾವತ್ತು ಅವ್ರು ನನ್ನ ಕೆಲಸದಿಂದ ತೆಗೆದಾಕ್ತೀನಿ ಅಂತ ಹೇಳಿದ್ರು ಅವತ್ತಿಂದ ಕೆಲಸ ಮಾಡೋ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದಂತೆ.